ತತಃ ಸಪ್ತಮ ಆಕೋತ್ಯಾಂ ರುಚೇರ್ಯಜ್ಞೋಭ್ಯಜಾಯತ ಸಯಾಮಾದ್ಯೈಃ ಸುರಗಣೈಃ ಅಪಾತ್ ಸ್ವಯಂಭುವಾಂತರಂ. ಅಥಾತಃ ಭಗವತಃ ಸಪ್ತಮಃ ಅವತಾರಃ ಅತ್ರ ಪ್ರಥಮಸ್ಕಂಧಸ್ಯ ತೃತೀಯೇ ಅಧ್ಯಾಯೇ ದ್ವಾದಶೇ ಶ್ಲೋಕೆ ವಿವ್ರಿಯತೆ. ಅಯಂ ಯಜ್ಞನಾಮ ಭಗವಾನ್ ಋಚಿಪ್ರಜಾಪತೇಃ ಆಕೂತ್ಯದೇವ್ಯಾಂ ಜಜ್ಞೆ. ಅಯಮೇವ ಚ ಸ್ವಯಂಭುವ ಮನ್ವಂತರೆ ದೇವರಾಜತ್ವಮಪಿ ಪ್ರಾಪ್ಯ ಯಾಮಾದ್ಯೈಃ ದೇವೈಃ ಪರಿವೃತಃ ಲೋಕಾನ್ ಸ್ತ್ರೀನಪಿ ಶಶಾಸ. ಸ್ವಯಂಭುವಸ್ಯ ಮನೋಃ ಪತ್ನಿ ಖಲು ಶತರೂಪ. ತತ್ರ ಪಂಚ ಪುತ್ರಾಃ ಜಜ್ಞರೆ. ಪ್ರಿಯವೃತಃ ಉತ್ಥಾನಪಾದಶ್ಚೇತಿ ದ್ವೌ ಪುತ್ರೌ, ಆಕೂತಿಃ ದೇವಹೂತಿಃ ಪ್ರಸೂತಿಶ್ಚೇತಿ ತ್ರಯಃ ಪುತ್ರ್ಯಃ ಅಪಿ ಜಜ್ಞರೆ. ತಯೋಃ ಮಧ್ಯೆ ಆಕೂತಿಂ ಅಯಂ ಸ್ವಯಂಭುವಃ ಮನುಃ ಋಚಿಪ್ರಜಾಪತಯೇ ವಿವಾಹಯಾಮಾಸ. ಸ ಚ ಋಚಿಪ್ರಜಾಪತಿಃ ಪರಮೇಣ ಸಮಾಧಿನ ಲಬ್ಧೇನ ಪುಣ್ಯೇನ ಆಕೂತ್ಯಾಂ ಪುತ್ರಮೇಕಂ ಪುತ್ರೀಂ ಚ ಪ್ರಾಪ. ತಯೋಃ ಯಃ ಪುತ್ರಃ ಸಹ ಯಜ್ಞಸ್ವರೂಪಧೃಕ್ ವಿಷ್ಣುರೇವ ಬಭೂವ. ಯಾ ಸ್ತ್ರೀ ಸಾ ಲಕ್ಷ್ಮ್ಯಾಃ ಅಂಶಭೂತ ದಕ್ಷಿಣಾ ನಾಮ್ನಿ ಜಜ್ಞೆ. ಈ ಶ್ಲೋಕದಲ್ಲಿ ಭಗವಂತನ 7ನೇ ಅವತಾರವನ್ನು ವರ್ಣನೆ ಮಾಡ್ತಾರೆ. ಸ್ವಯಂಭುವ ಮನುವಿಗೆ ಶತರೂಪ ದೇವಿ ಪತ್ನಿ, ಅವಳಲ್ಲಿ ಪ್ರಿಯವೃತ ಮತ್ತು ಉತ್ಥಾನಪಾದ ಅಂತ ಇಬ್ಬರು ಗಂಡು ಮಕ್ಕಳು. ಹಾಗೆ ಆಕೂತಿ, ಪ್ರಸೂತಿ, ದೇವಹೂತಿ ಅಂತ 3 ಹೆಣ್ಮಕ್ಕಳು. ಆಕೂತಿ ರುಚಿ ಪ್ರಜಾಪತಿಯ ಹೆಂಡತಿ ಆದಳು. ದೇವಹೂತಿ ಕರ್ದಮನ ಪತ್ನಿ ಆದಳು. ಅಲ್ಲಿ ಕಪಿಲ ಹುಟ್ಟಿದ್ದ ನಮ್ಗೆ ಗೊತ್ತಿದೆ. ಪ್ರಸೂತಿ ದಕ್ಷನ ಪತ್ನಿ ಆದಳು. ಆ ಆಕೂತಿ ದೇವಿಯಲ್ಲಿ ರುಚಿ ಪ್ರಜಾಪತಿಯಿಂದ ಭಗವಂತ ಯಜ್ಞ ಅನ್ನೋ ಹೆಸರಿನಿಂದ ಹುಟ್ಟಿದ. ಅವನು ಆಗ ಸ್ವಯಂಭುವ ಮನ್ವಂತರದಲ್ಲಿ ದೇವರಾಜನಾಗಿದ್ದ. ಅವನೇ ದೇವೇಂದ್ರ ಆಗಿದ್ದ. ನಮ್ಗೆ ಗೊತ್ತಿರುವಂತೆ ದೇವೇಂದ್ರ ಅನ್ನೋದೊಂದು ಪದವಿ. ಆ ಪದವಿಯನ್ನು ಏರುವವರು ಬೇರೆ ಬೇರೆ ಕಕ್ಷಾದಲ್ಲಿರುವಂತಹ ದೇವತೆಗಳಾಗಿರ್ತಾರೆ. ಕೆಲವು ಸರಿ ಭಗವಂತನೇ 1ನೇ ಕಕ್ಷಾದಲ್ಲಿರುವ ಭಗವಂತನೇ ಇಂದ್ರ ಪದವಿಯಲ್ಲಿರ್ತಾನೆ. ಕೆಲವು ಬಾರಿ 3ನೇ ಕಕ್ಷಾದಲ್ಲಿರುವಂತಹ ಮುಖ್ಯ ಪ್ರಾಣ ಆ ಪದವಿಯಲ್ಲಿದ್ದಾನೆ, ರೋಚನ ಅನ್ನುವ ಒಂದು ಹೆಸರಿನಿಂದ. ಬೇರೆ ಬೇರೆ ಮನ್ವಂತರದಲ್ಲಿ ಹೀಗೆ ನಡೀತದೆ. ಯಮಧರ್ಮ ಒಂದು ಬಾರಿ, ಮತ್ತೆ ಅಶ್ವಿನಿ ದೇವತೆಗಳು ಒಂದು ಬಾರಿ, ಮತ್ತೆ ಪುರಂದರ ಅಂತ ಕರೆಸ್ಕೊಂಡಿರುವಂತಹ 8ನೇ ಕಕ್ಷಾದಲ್ಲಿರುವಂತಹ ಇಂದ್ರ ಒಂದು ಬಾರಿ. ಹೀಗೆ ಭಿನ್ನ ಭಿನ್ನ ದೇವತೆಗಳು ಆ ಪದವಿಯನ್ನ ಅಲಂಕರಿಸ್ತಾರೆ. ಅದರಲ್ಲಿ ಹೀಗೆ ಸ್ವಯಂ ಭಗವಂತನೇ ಆ ದೇವತೆಗಳ ಜೊತೆಗೂಡಿ ಆ ಪದವಿ, ಆ ಸ್ವಯಂಭುವ ಮನ್ವಂತರವನ್ನು ಆಳಿದ. ಅಲ್ಲಿ ಈ ಯಾಮ ಮೊದಲಾದ ದೇವತೆಗಳ ಜೊತೆಗೂಡಿ ಆ ಮನ್ವಂತರವನ್ನು ಆಳಿದ ಅಂತ ಮಾಹಿತಿ ಇದೆ. ಯಾಮಾದ್ಯೈಹಿ ಅಂತ. ಯಾರು ಆ ಯಾಮರು ಅಂತ ಅನ್ನೋದನ್ನ ನಾವು ಒಂದ್ಸರಿ ಗಮನಿಸಬೇಕು. ಇದೇ 4ನೇ ಸ್ಕಂದದಲ್ಲಿ ಮತ್ತು 8ನೇ ಸ್ಕಂದದಲ್ಲಿ ಕೂಡ ಇದ್ರ ಬಗ್ಗೆ ಒಂದಿಷ್ಟು ಅಂಶಗಳನ್ನು ಹೇಳ್ತಾರೆ. ಅದನ್ನ ನೋಡಿದ್ರೆ ನಮಗೆ ಯಾಮ ಅಂದ್ರೆ ಯಾರು ಅಂತ ಗೊತ್ತಾಗ್ತದೆ. 4ನೇ ಸ್ಕಂದದಲ್ಲಿ 1ನೇ ಅಧ್ಯಾಯದಲ್ಲಿ ಈ ಯಜ್ಞನಾಮಕ ಭಗವಂತ ದಕ್ಷಿಣಾದೇವಿಯನ್ನ ಮದುವೆ ಮಾಡಿಕೊಂಡದ್ರ ವರ್ಣನೆ ಇದೆ. ಆ ರುಚಿ ಪ್ರಜಾಪತಿಗೆ ಆಕೂತಿ ದೇವಿಯಲ್ಲಿ
ಒಂದು ಗಂಡು ಮತ್ತು ಒಂದು ಹೆಣ್ಣು ಇಬ್ಬರು ಮಕ್ಕಳು ಹುಟ್ಟಿದರು. ಅದರಲ್ಲಿ ಆ ಗಂಡು ಸ್ವಯಂ ಯಜ್ಞನಾಮಕನಾದ ವಿಷ್ಣು, ಮತ್ತೆ ಹೆಣ್ಣು ಮಗು ಲಕ್ಷ್ಮೀದೇವಿಯ ಅಂಶಳಾದವಳು. ಸ್ವಯಂಭುವ ಮನು ತನ್ನ ಮಗನಾದಂತಹ ಮೊಮ್ಮಗನಾದ ಯಜ್ಞನನ್ನ ತನ್ನ ಮನೆಗೆ ಕರ್ಕೊಂಡು ಬಂದಿದ್ದ. ತನ್ನ ಮಗನಂತೆ ಅವನು ನೋಡ್ಕೊಂಡಿದ್ದ ಅಂತ ಭಾಗವತನು ಹೇಳ್ತದೆ. ತನ್ನ ಮೊಮ್ಮಗನನ್ನೇ ಮಗನನ್ನಾಗಿ ಪುತ್ರಿಕಾ ಪುತ್ರ ಧರ್ಮದಿಂದ, ಕೆಲವು ಬಾರಿ ತನಗೆ ಸ್ವಯಂ ಗಂಡು ಮಕ್ಕಳಿದ್ರು ಅಥವಾ ಇಲ್ಲದೆ ಹೋದ್ರು ತನ್ನ ಹೆಣ್ಣು ಮಕ್ಕಳಿಂದ ಜನಿಸಿದಂತಹ ಮಕ್ಕಳನ್ನ ತನ್ನ ಮಕ್ಕಳನ್ನಾಗಿ ಮಾಡ್ಕೊಳ್ಳುವ ಒಂದು ಧರ್ಮ ಇದೆ. ಅದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತಾರೆ. ಹಾಗೆ ಮಾಡ್ಕೊಂಡಿದ್ದ ಸ್ವಯಂಭೂಮನು. ಅವನಿಗೆ ಪ್ರಿಯವೃತ ಮತ್ತು ಉತ್ತಾನಪಾದ ಅಂತ ಇಬ್ಬರು ಮಕ್ಕಳಿದ್ರು. ಆದರೂ ಈ ಸ್ವಯಂಭೂಮನು ಯಜ್ಞನಾಮಕ ಭಗವಂತನನ್ನ ತನ್ನ ಮಗನನ್ನಾಗೇ ಮಾಡ್ಕೊಂಡಿದ್ದ, ತನ್ನ ಬಳಿಗೆ ತಂದು ಇಟ್ಕೊಂಡಿದ್ದ. ಆ ದಕ್ಷಿಣಾದೇವಿ ಏನಿದ್ಲು, ಆಕೆ ತನ್ನ ತಂದೆ ತಾಯಂದ್ರ ಜೊತೆ ಆಕೂತಿ ಮತ್ತು ರುಚಿ ಪ್ರಜಾಪತಿಯ ಜೊತೆಗಿದ್ದಳು. ಮುಂದೆ ದಕ್ಷಿಣಾದೇವಿ ಮತ್ತು ಯಜ್ಞ ಇಬ್ಬರು ಕೂಡ ಮದುವೆ ಮಾಡಿಕೊಂಡ್ರು. ಅವಳಲ್ಲಿ 12 ಜನ ಮಕ್ಕಳು ಹುಟ್ಟಿದ್ರಂತೆ. ತುಷ್ಟಾಯಾಮ್ ತೋಷಮಾಪನ್ನ ಅಜನಯತ್ ದ್ವಾದಶಾತ್ಮಜಾನ್. 12 ಜನ ಮಕ್ಕಳು ಹುಟ್ಟಿದ್ರು. ಅವರಿಗೆ ತೋಷ, ಪ್ರತೋಷ, ಸಂತೋಷ, ಭದ್ರ, ಶಾಂತಿ, ಇಡಸ್ಪತಿ, ಇದ್ಮ, ಕವಿ, ವಿಭು, ಸ್ವಪ್ನ, ಸುದೇವ ಮತ್ತು ರೋಚನ ಅಂತ ಹೀಗೆ 12 ಹೆಸರುಗಳು. ಇವರಿಗೆ ಆ ಸ್ವಯಂಭುವ ಮನ್ವಂತರದಲ್ಲಿ ತುಷಿತ ಅನ್ನೋ ಹೆಸರು ಕೂಡ ಬಂತು ಅಂತಿದೆ. ತುಷಿತಾ ನಾಮ ದೇವಾಹ ಆಸನ್ ಸ್ವಯಂಭುವಾಂತರೆ ಮರೀಚಿ ಮಿಶ್ರಾಹ ಋಷಯ ಯಜ್ಞ ಸುರಗಣೇಶ್ವರ. ಆ ಸ್ವಯಂಭುವ ಮನ್ವಂತರದಲ್ಲಿ ತುಷಿತರೇ, ಈ 12 ಜನ ದೇವತೆಗಳೇ ತುಷಿತರು ಅಂತ ಹೆಸರಿನಿಂದ ದೇವತೆಗಳಾಗಿದ್ದರು. ಮತ್ತೆ ಮರೀಚಿ ಮೊದಲಾದವರು ಆಗ ಸಪ್ತರ್ಷಿಗಳಾಗಿದ್ದರು. ಈ ತುಷಿತ ಮತ್ತು ಯಾಮ ಅಂತ 2 ಹೆಸರು ಬಂತು. ಅದ್ರ ಬಗ್ಗೆ ನಾನು ಮುಂದೆ ಹೇಳುವನಿದ್ದೇನೆ. ಪ್ರತಿ ಮನ್ವಂತರದಲ್ಲೂ ಕೂಡ ಒಬ್ಬ ಮನು ಇರ್ತಾನೆ. ಕೆಲವು ದೇವತೆಗಳಿರ್ತಾರೆ, ಅವ್ರಿಗೊಂದು ಹೆಸರು ಇರ್ತದೆ. ಮನುಪುತ್ರರಿರ್ತಾರೆ, ಮತ್ತೆ ಇಂದ್ರ ಇರ್ತಾನೆ, ಸಪ್ತರ್ಷಿಗಳಿರ್ತಾರೆ, ಹರಿಯ ಅಂಶಾವತಾರಗಳಿರ್ತವೆ. ಇವರೆಲ್ಲ 6 ಜನ ಆ ಮನ್ವಂತರದ ಪ್ರವರ್ತಕರು. ಮನ್ವಂತರಂ ಮನುರ್ದೇವಾಹ ಮನುಪುತ್ರಾಸುರೇಶ್ವರ ಋಷಯ ಅಂಶಾವತಾರಾಶ್ಚ ಹರೇಹೇ ಷಡ್ವಿಧ ಮುಚ್ಯತೆ ಅಂತ ಹೀಗೆ ಅದು ಕೇಳಿ ಬರ್ತದೆ. ಈ ದೇವತೆಗಳಿಗೆ 12 ಜನ ಮಕ್ಕಳಿಗೆ ಯಾಮರು ಮತ್ತು ತುಷಿತರು ಅಂತ 2 ಹೆಸರುಗಳ ಬಗ್ಗೆ ನಮ್ಗೆ ಇಲ್ಲಿ ಕೇಳಿ ಬಂತು. ಅದರ ಬಗ್ಗೆ ನಾವೀಗ ಒಂದು ಸ್ವಲ್ಪ ನೋಡಬೇಕಾಗಿದೆ. 8ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ ತಾಂಸ್ತಥಾ ವಸಿತಾನ್ ವೀಕ್ಷ ಯಜ್ಞ ಸರ್ವಗತೋ ಹರಿಹಿ ಯಾಮೈಃ ಪರಿವೃತೋ ದೇವೈಹಿ ಹತ್ವಾಶಾದ ತ್ರಿವಿಷ್ಟಪಂ. ಈ ಯಾಮ ಮೊದಲಾದ ದೇವತೆಗಳ ಜೊತೆಗೂಡಿ ಶತ್ರುಗಳನ್ನೆಲ್ಲ ದಮನಿಸಿ ಅವನು ಇಂದ್ರ ಪದವಿಯಲ್ಲಿ ಕೂತು ಆ ಸ್ವರ್ಗವನ್ನು ಆಳಿದ ಅಂತ ಅಲ್ಲಿ ಕೇಳಿ ಬರ್ತದೆ. ಯಜ್ಞ ಮತ್ತು ದಕ್ಷಿಣೇಯರಿಂದ ಹುಟ್ಟಿದಂತಹ ಈ ದೇವತೆಗಳಿಗೆ ವಾಸ್ತವಿಕವಾಗಿ ಯಾಮರು ಅಂತಾನೆ ಹೆಸರು. ಅವರಿಗೆ ತುಷಿತ ಅನ್ನುವ ಹೆಸರು ಬಂದದ್ದು ಯಾಕೆ ಅಂದ್ರೆ ತುಷ್ಟಾಯಾಮ್ ಉತ್ಪನ್ನತ್ವ ತುಷಿತ ನಾಮ ದೇವತಾ. ಈ ದಕ್ಷಿಣಾ ದೇವತೆ ಸಂತುಷ್ಟಳಾಗಿ ಆ ಭಗವಂತನನ್ನು ಸ್ವೀಕರಿಸಿದಳು, ಅಥವಾ ಭಗವಂತನನ್ನ ಪತಿಯನ್ನಾಗಿ ಸ್ವೀಕರಿಸಿದ ಮೇಲೆ ಅವಳು ಸಂತುಷ್ಟಳಾದಳು. ಹೀಗೆ ತುಷ್ಟಾಯಾಮ್ ತೋಷಮಾಪನ್ನ ಅಜನಯತ್ ದ್ವಾದಶಾತ್ಮಜಾನ್. ಅವಳು ಸಂತುಷ್ಟಳಾಗಿ ಈತನನ್ನು ಸ್ವೀಕರಿಸಿ ಆತನಿಂದ ಯಜ್ಞನಾಮಕ ಭಗವಂತನಿಂದ 12 ಜನ ಮಕ್ಕಳನ್ನು ಹೆತ್ತಿದ್ದರಿಂದ, ತುಷ್ಟಳಾದ ಲಕ್ಷ್ಮೀದೇವಿಯಲ್ಲಿ ಹುಟ್ಟಿದ್ದರಿಂದ ಅವರಿಗೆ ತುಷಿತರು ಅಂತ ಹೆಸರು ಅಂತ ವಿಜಯಧ್ವಜರು ಆ 4ನೇ ಸ್ಕಂದದಲ್ಲಿ ವ್ಯಾಖ್ಯಾನಿಸ್ತಾರೆ. ವಾಸ್ತವಿಕವಾಗಿ ಅವರಿಗೆ ಯಾಮ ಅಂತಾನೆ ಹೆಸರು. ತುಷಿತ ಅನ್ನುವ ಹೆಸರಿನ ಒಂದು ಗಣ ಬೇರೆ ಇದೆ. ಅದು ಸ್ವಾರೋಚಿಷ ಮನ್ವಂತರದಲ್ಲಿ ಅಗ್ನಿಪುತ್ರನಾದ ಸ್ವಾರೋಚಿಷ ಅಲ್ಲಿ 2ನೇ ಮನುವಾಗಿರ್ತಾನೆ. ಆ ಮನ್ವಂತರದಲ್ಲಿ ವಾಯುವಿನ ಅವತಾರನಾದ ರೋಚನನೇ ಇಂದ್ರನಾಗಿರ್ತಾನೆ. ತುಷಿತರು ಮೊದಲಾದ ದೇವತೆಗಳು ಇರ್ತಾರೆ ಅಂತ. ದೇವಾಶ್ಚ ತುಷಿತಾದಯ ಅಂತ ಈಗ ಅಲ್ಲಿ ಬಂದಿದೆ. ಆದ್ರಿಂದ ತುಷಿತ ಅನ್ನುವ ಹೆಸರು ಆ ಮನ್ವಂತರದ ದೇವತೆಗಳಿಗಿರುವುದು ಸ್ವಾರೋಚಿಷ ಮನ್ವಂತರದಲ್ಲಿಯೇ. ಸ್ವಯಂಭುವ ಮನ್ವಂತರದಲ್ಲಿ ದೇವತೆಗಳಿಗೆ ಆ ಹೆಸರಿಲ್ಲ. ಆಗ ಹೆಸರಿರುವುದು
ಯಾಮ ಅನ್ನುವ ದೇವತೆಗಳಿಗೇನೆ, ಯಾಮ ಅನ್ನುವ ಹೆಸರೇ ಅವ್ರಿಗೆ ಮುಖ್ಯ. ಯಾಕಂದ್ರೆ ಇದು ಬೇರೆ ಬೇರೆ ಪುರಾಣಗಳಲ್ಲೂ ಕೂಡ ಕಂಡು ಬರ್ತದೆ. ಮಾರ್ಕಂಡೇಯ ಪುರಾಣದಲ್ಲೂ ಹೀಗೊಂದು ಉಲ್ಲೇಖ ಇದೆ. ಯಜ್ಞಸ್ಯ ದಕ್ಷಿಣಾಯಾಂತು ಪುತ್ರ ದ್ವಾದಶ ಯಜ್ಞರೇ. ಯಜ್ಞನಾಮಕ ಪರಮಾತ್ಮನಿಗೆ ದಕ್ಷಿಣಾದೇವಿಯಲ್ಲಿ ಹುಟ್ಟಿದವರು 12 ಜನ. ಅವರಿಗೆ ಯಾಮರು ಅಂತ ಹೆಸರು. ಸ್ವಯಂಭೂ ಮನ್ವಂತರದಲ್ಲಿ ಅವರು ಹುಟ್ಟಿದವರು ಅಂತ ಹೀಗೆ ಬೇರೆ ಬೇರೆ ಪುರಾಣಗಳಲ್ಲೂ ಕೂಡ ಹೀಗೆ ಉಲ್ಲೇಖ ಇದೆ. ಹೀಗೆ ತುಷಿತ ಅನ್ನುವ ಹೆಸರು ಮತ್ತು ಯಾಮ ಅನ್ನುವ ಹೆಸರು ಇಬ್ಬರು ಒಂದೇ ದೇವತೆಗಳಿಗೆ. ಮೂಲ ಹೆಸರು ಯಾಮ ಅಂತ ಹೇಳಿ. ಆದರೆ ಅವರಿಗೆ ಸಂತುಷ್ಟಳಾದ ದಕ್ಷಿಣಾದೇವಿಯಲ್ಲಿ ಹುಟ್ಟಿದ್ದರಿಂದ ಅವರಿಗೆ ತುಷಿತರು ಅಂತ ಹೆಸರು ಅನ್ನೋದನ್ನು ನಾವು ಗಮನಿಸಬೇಕು. ಸಾಮಾನ್ಯವಾಗಿ ಇಂದ್ರ ಒಬ್ಬ ಇರ್ತಾನೆ. ಆ ಇಂದ್ರನಿಗೆ ಉಪೇಂದ್ರನಾಗಿ ಸ್ವಯಂ ಭಗವಂತ ಇರ್ತಿರ್ತಾನೆ. ಉದಾಹರಣೆಗೆ ಈಗ ವಯೋಸುತ ಮನ್ವಂತರದಲ್ಲಿ 8ನೇ ಕಕ್ಷಾದಲ್ಲಿರುವಂತಹ ಇಂದ್ರನೇ ದೇವರಾಜನಾಗಿದ್ದಾನೆ. ಅವನಿಗೆ ಉಪೇಂದ್ರನಾಗಿ ಸ್ವಯಂ ವಾಮನ ಇದ್ದಾನೆ, ಭಗವಂತ ಇದ್ದಾನೆ, ನಮಗದು ಗೊತ್ತಿದೆ. ಆದರೆ ಆ ಸ್ವಯಂಭೂ ಮನ್ವಂತರದಲ್ಲಿ ಈ ಯಜ್ಞನಾಮಕ ಭಗವಂತನೇ ಇಂದ್ರನೂ ಆಗಿದ್ದ, ಅವನೇ ಉಪೇಂದ್ರನೂ ಕೂಡ ಆಗಿದ್ದ. ಯಜ್ಞೋ ಹರೇ ರಂಶಾವತಾರ ಸಯವ ಸುರಗಣೇಶ್ವರ ಇಂದ್ರ ಅಂತ ಯಾದವಾರ್ಯರು ಅಲ್ಲಿ ಅದನ್ನು ಉದ್ಧರಿಸ್ತಾರೆ. ಹೀಗೆ ಸ್ವಯಂ ಭಗವಂತನೇ ಇಂದ್ರನಾದಾಗ ಅವನೇ ಇಂದ್ರ, ಅವನೇ ಉಪೇಂದ್ರ. ಬೇರೆ ಸಂದರ್ಭದಲ್ಲಿ ಇಂದ್ರ ಒಬ್ಬ ಇರ್ತಾನೆ, ಅವನಿಗೆ ಉಪೇಂದ್ರನಾಗಿ ಭಗವಂತ ಯಾವತ್ತೂ ಬೆಂಗಾವಲಾಗಿರ್ತಾನೆ ಅಂತ ನಾವು ಅದನ್ನ ಗ್ರಹಿಸಬಹುದು. ಇಲ್ಲಿ ಈ ಸ್ವಯಂಭುವ ಮನು ಆತ್ಮಾವಾಸ್ಯಮಿದಂ ಸರ್ವಂ ಅನ್ನುವ ಮಂತ್ರದಿಂದ ತನ್ನ ಮೊಮ್ಮಗ ಯಜ್ಞನಾಮಕ ಭಗವಂತನನ್ನು ಸ್ತುತಿಸಿದ ಒಂದು ಭಾಗ ಅದು 8ನೇ ಸ್ಕಂದದಲ್ಲಿದೆ. ಮುಂದೆ ಅದನ್ನ ಹೇಳ್ತೇನೆ. ಅದೇ ಈ ಈಶಾವಾಸ್ಯ ಉಪನಿಷತ್ತು. ಶುಕ್ಲ ಯಜುರ್ವೇದದ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಈಶಾವಾಸ್ಯಂ ಅಂತಿದೆ, ಭಾಗವತದಲ್ಲಿ ಆತ್ಮಾವಾಸ್ಯಂ ಅಂತಿದೆ. ಇಷ್ಟೇ ವ್ಯತ್ಯಾಸ. ಈ ಮಂತ್ರವನ್ನ ಅವನು ಹೇಳ್ತಾ ಇದ್ದಾಗ ರಾಕ್ಷಸರು ಅವನನ್ನ ಸಂಹರಿಸಿ ಬಿಡಬೇಕು ಅಂತ ಬಂದರು. ಆಗ ಭಗವಂತ ಯಜ್ಞ, ಆ ಸ್ವಯಂಭೂ ಮನುವಿನ ಮೊಮ್ಮಗ, ಅವನು ಯಾಮ ಮೊದಲಾದ ದೇವತೆಗಳ ಜೊತೆಗೂಡಿ ಈ ದೈತ್ಯರನ್ನ ಕೊಂದುಹಾಕಿ ಸ್ವರ್ಗವನ್ನು ಇಂದ್ರನಾಗಿ ಆಳಿದ ಅಂತ ಇಷ್ಟು ಉಲ್ಲೇಖ 8ನೇ ಸ್ಕಂದದಲ್ಲಿ ಕೂಡ ಬಂದಿದೆ. ಇದಲ್ಲದೆ ಬ್ರಹ್ಮಾಂಡ ಪುರಾಣದಲ್ಲೂ ಇದು ಬಂದಿರುವುದನ್ನು ಆಚಾರ್ಯರು ಈಶಾವಾಸ್ಯ ಭಾಷ್ಯದಲ್ಲೇ ಹೇಳ್ತಾರೆ. ಯಜ್ಞನಾಮಕನಾದ ಭಗವಂತನ ಮಹಿಮೆಯನ್ನು ಹೇಳುವಂತಹ ಒಂದು ಉಪನಿಷತ್ತದು. ಈಶಾವಾಸ್ಯ ಅಂತ ಯಾಕೆ ಬಂದಿದೆ ಅಂದ್ರೆ ಆರಂಭದಲ್ಲಿ ಈಶಾವಾಸ್ಯಂ ಇದಂ ಸರ್ವಂ ಅಂತ ಬಂದಿರುವುದರಿಂದ ಈಶಾವಾಸ್ಯಂ ಅಂತಿದೆ. ವಾಸ್ತವಿಕವಾಗಿ ಅದಕ್ಕೆ ಯಾಜ್ಞೀಯ ಮಂತ್ರೋಪನಿಷತ್ ಭಾಷ್ಯ ಅಂತ ಹೇಳ್ತಾರೆ. ಯಜ್ಞನಾಮಕನಾದ ಭಗವಂತನ ಮಹಿಮೆಯನ್ನು ಕೊಂಡಾಡುವಂತಹ ಭಾಗ ಅದು. ಸ್ವಯಂಭುವ ಸ್ವದೌಹಿತ್ರಂ ವಿಷ್ಣುಂ ಯಜ್ಞಾಭಿಧಂ ಮನುಃ ಈಶಾವಾಸ್ಯಾದಿಭಿ ಮಂತ್ರೈ ತುಷ್ಟಾವ ಅವಹಿತಾತ್ಮನ. ಇದು ಬ್ರಹ್ಮಾಂಡ ಪುರಾಣದ ಮಾತು. ತನ್ನ ಮೊಮ್ಮಗನಾದ ವಿಷ್ಣು, ಅವನಿಗೆ ಯಜ್ಞ ಅಂತ ಹೆಸರು, ಅವನನ್ನು ಈಶಾವಾಸ್ಯ ಮೊದಲಾದ ಮಂತ್ರಗಳಿಂದ ಸ್ತುತಿಸಲಿಕ್ಕೆ ತೊಡಗಿದ. ಆಗ ರಾಕ್ಷಸರು ಅವನನ್ನ ಕೊಂದು ತಿಂದೇ ಬಿಡಬೇಕು ಅಂತ ಬಂದರು. ಅವರಿಗೆ ರುದ್ರನ ವರ ಇತ್ತು. ಪ್ರಾದಾಧಿ ತೇಷಾಂ ಭಗವಾನ್ ಅವಧ್ಯತ್ವಂ ಹರಃ ಪ್ರಭು ತೈರ್ವಧ್ಯತ್ವಂ ತಥಾನ್ಯೇಷಾಂ ಅತಃ ಕೋನ್ಯೋ ಹರಃ ಪ್ರಭು. ಆದರೆ ಯಜ್ಞ ತನ್ನ ಅಜ್ಜ ಸ್ವಯಂಭೂ ಮನುವನ್ನು ರಕ್ಷಿಸಿದ, ಆ ದೈತ್ಯರನ್ನು ನಾಶಪಡಿಸಿದ. ಭಗವಂತನನ್ನು ಬಿಟ್ಟು ಆ ರುದ್ರನ ವರದಿಂದ ಸಂರಕ್ಷಿತರಾದ ದೈತ್ಯರನ್ನು ಸಂಹರಿಸುವುದು ಮತ್ಯಾರಿಗೆ ಸಾಧ್ಯ ಅಂತ ಬ್ರಹ್ಮಾಂಡ ಪುರಾಣ ಹೇಳ್ತದೆ. ಯಜ್ಞ ಅನ್ನೋ ಶಬ್ದಕ್ಕೆ ಗೀತಾ ತಾತ್ಪರ್ಯದಲ್ಲಿ ಒಂದು ಅರ್ಥ ಇದೆ. ಜ್ಞೋನಾಮ ಭಗವಾನ್ ವಿಷ್ಣು ತಮ್ಯಾತ್ಯುದ್ದೇಶ ಏಷಯ ಸಯಜ್ಞ ಇತಿ ಸಂಪ್ರೋಕ್ತ ವಿಹಿತೇ ಕರ್ಮಣಿ ಸ್ಥಿತ ಅಂತ. ಜ್ಞ ಅಂದರೆ ಸರ್ವೋತ್ತಮನಾದ ಭಗವಂತ. ಅವನನ್ನು ಉದ್ದೇಶಿಸಿ ನಾವು ಏನು ಮಾಡ್ತೀವಿ ಅದೆಲ್ಲವೂ ಕೂಡ ಯಜ್ಞವೇ, ವಿಹಿತ ಕರ್ಮಗಳು ಅಂತ ಹೀಗೆ ಅರ್ಥ ಇದೆ. ಆದ್ದರಿಂದ ಯಜ್ಞ ಅನ್ನೋ ಶಬ್ದಕ್ಕೆ ನಾವು ಮಾಡುವ ಎಲ್ಲ ಕರ್ಮಗಳು ಅಂತ ಅರ್ಥ. ಆದರೆ ಆ ಕರ್ಮಗಳ ಭೋಕ್ತಾರನಾದಂಥ ಭಗವಂತನನ್ನು ಕೂಡ
ಯಜ್ಞ ಅಂತ ಹೇಳ್ತಾರೆ. ನಾರಾಯಣ ವರ್ಮದಲ್ಲಿ ಅವನ ವರ್ಣನೂ ಕೂಡ ಕೇಳಿ ಬರ್ತದೆ. ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಒಂದು ಸುಂದರವಾದ ಅರ್ಥ ಹೇಳ್ತಾರೆ. ವಾಸ್ತವಿಕವಾಗಿ ಆ ಅರ್ಥ ಅಲ್ಲಿರುವುದು ಮುಖ್ಯ ಪ್ರಾಣನ ಪರವಾಗಿ, ಆದರೆ ಅದನ್ನು ನಾವು ಭಗವಂತನ ಪರವಾಗಿ ಕೂಡ ಸ್ವೀಕಾರ ಮಾಡಬಹುದು. ಭಗವಂತನೇ ಮುಖ್ಯವಾಗಿ ಯಜ್ಞ ಶಬ್ದಾರ್ಥ, ಮತ್ತು ಮುಖ್ಯ ಪ್ರಾಣ ಅಮುಖ್ಯವಾಗಿ ಯಜ್ಞ ಶಬ್ದಾರ್ಥ ಅನ್ನೋದನ್ನು ಗಮನಿಸ್ಬೇಕು ನಾವು. ಯಶುದ್ಧ ಭಾವೇ ಇತ್ಯಸ್ಮಾತ್ ಎನ್ನಸೌ ಪಾವಯೇಜ್ಯತಃ ಅಂತ. ಯಜ್ಞ ಅನ್ನುವಲ್ಲಿ ಜ್ಞ ಅಂದ್ರೆ ಪವಿತ್ರ ಮಾಡುವವನು ಅಂತ ಅರ್ಥ, ಯ ಅಂದ್ರೆ ಸಂಚಾರ ಮಾಡುವವನು ಅಂತ ಅರ್ಥ. ಸರ್ವತ್ರ ಸಂಚಾರ ಮಾಡ್ತಾ ಎಲ್ಲವನ್ನೂ ಸ್ವಚ್ಛಗೊಳಿಸುವವನಾದ್ರಿಂದ ಪ್ರಾಣನನ್ನು ಯಜ್ಞ ಅಂತಾರಂತೆ. ಭಗವಂತನು ಕೂಡ ನಮ್ಮನ್ನು ಸ್ವಚ್ಛಗೊಳಿಸುವುದರಿಂದ ಅವನಿಗೆ ಯಜ್ಞ ಅಂತ ಹೆಸರು. ಸದಾ ಸಂಚಾರಶೀಲ ಮತ್ತು ನಮ್ಮನ್ನು ಪವಿತ್ರಗೊಳಿಸುವವನು. ಯಜ್ಞಶ್ಚ ಲೋಕಾದಥ ತತ್ಕೃತ ಅನ್ನುವಂಥ ಭಾಗವತದ ಷಷ್ಠ ಸ್ಕಂದದಲ್ಲಿದೆ. ನಾರಾಯಣ ವರ್ಮದಲ್ಲಿ ನಮಗೇನು ಲೋಕದ ಅಪವಾದ ಬರ್ತದೆ, ಹಾಗೆ ಲೋಕದ ಪೀಡೆ ಬರ್ತದೆ, ಆ ಪೀಡೆಯಿಂದ ಈ ಯಜ್ಞನಾಮಕನಾದ ಭಗವಂತ ನಮ್ಮನ್ನು ಕಾಪಾಡಲಿ ಅಂತಿದೆ. ಹೀಗೆ ಲೋಕಾಪವಾದದಿಂದ ನಮ್ಮನ್ನ ಜ್ಞ ಶುದ್ಧಗೊಳಿಸಿ ಲೋಕದ ಪೀಡೆಯನ್ನು ಕೂಡ ಕಳೆದು ನಮ್ಮನ್ನ ಮುನ್ನಡೆಸಬೇಕಾದವನು, ನಮ್ಮ ಜೀವನ ಯಜ್ಞವನ್ನು ಮುನ್ನಡೆಸಬೇಕಾದವನಾದ್ರಿಂದ ಅವನಿಗೆ ಯಜ್ಞ ಅಂತ ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.